ನೋಡಿ ಸ್ನೇಹಿತರೆ, ಈಗ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಏನು ಬಂದು ಅದರ ಮುಂಭಾಗದಲ್ಲಿದ್ದೇವೆ. ನಾವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ಈ ನಮ್ಮ ರಾಘವೇಂದ್ರ ಸ್ವಾಮಿಯವರ ಮಂತ್ರಾಲಯ ಎಷ್ಟು ಭವ್ಯವಾಗಿದೆ, ಎಷ್ಟು ಸುಂದರವಾಗಿದೆ ಅಂತೇಳಿ. ಹಾಗಾಗಿ ನೋಡಿ ಇಲ್ಲಿ ಕೂತ ಅಂತ ಇದ್ದಾರೆ ನಮ್ಮ ಹುಡುಗರು. ಒಂದು ಮಾರ ಇದು, ಒಂದು ಮಾರ ಅಂತ. ಎಷ್ಟು ಮಾರಿಗೆ? ಎಷ್ಟು ಮಾರಿಗೆ? ಅಲ್ಲ ಮಾರೆಲ್ಲ ಇದ್ದಿದ್ದು. ನೀನೀಗ ಮಾಳ ಅಂತ ನೀನೇ ಹೇಳಿದೆ ಏನಂದ್ರೆ ಎಷ್ಟು ಕೊಡ್ತಿದ್ದೆ ಅಂದ್ರೆ 40 ಕೊಡ್ತೀನಿ ಅಂದಿನಿ. ಫಸ್ಟ್ 50 ಹೇಳಿನಿ, 40 ಅಂದಿನಿ. 50 ಹೋಗ್ತಾ ಇದ್ದೀನಿ ಬೇಕಂತ. ಬೇಡಪ್ಪ ಎಷ್ಟ್ಕೊಳಪ್ಪ ಒಂದು ಮಾರೋಣ. ಎಷ್ಟು? ಮಳ 40 ಅಂತೆ. ಮಳ 40. ಅಲ್ಲ ನೀನು ಬಾಯ್ ಬಿಟ್ಟು ಕೇಳು. ಇಲ್ಲಿ ವ್ಯಾಪಾರ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಹಾಗಾಗಿ ತುಂಬಾ ಕಾಸ್ಟ್ಲಿ. ಏನು ಸಿಗುತ್ತೆ ಅಂತನೋ ಸಿಗಲ್ಲ ಅಂತನೋ ಗೊತ್ತಿಲ್ಲ, ತುಂಬಾ ಕಾಸ್ಟ್ಲಿ. ಹಾಗಾಗಿ ಬನ್ನಿ ಇನ್ನೇ ಸ್ವಾಮಿ ದರ್ಶನಕ್ಕೆ ಒಳಗೆ ಹೋಗ್ಬಿಡೋಣ. ಒಳಗೆ ಯಾವುದೇ ವಿಡಿಯೋ ಹಾಗೂ ಫೋಟೋವನ್ನು ತೆಗಿಯೋಂಗಿರಲ್ಲ. ಹೊರಗೆ ಮಾತ್ರ ವಿಡಿಯೋ ಫೋಟೋಗೆ ಅವಕಾಶ ಇರುತ್ತೆ. ನಾವು ಹೊರಗೆ ಮಾತ್ರ ವಿಡಿಯೋನ ಮಾಡ್ತೀನಿ. ಹಾಗಾಗಿ ಸ್ನೇಹಿತರೆ ದಯವಿಟ್ಟು ನಮಗಿಂತ ಮುಂಚೆ ದರ್ಶನ ಮಾಡಿ ನಿಂತಿರಲ್ಲ ನೀವು. ಹೆಂಗಿದ್ದೀರಾ? ಮರ್ಯ ರಶ್ ಇದೆಯಾ? ತುಂಬ ರಶ್ ಇದೆ. ಹೌದಾ? ಅಂತ ಇಲ್ಲ, ಆರಾಮಾಗಿ ನೋಡ್ಕೊಂಬಂದ್ರಾ? ಓಕೆ ಸರಿ ಆಯ್ತು, ನಾವು ಹೋಗಿ ನೋಡ್ಕೊಂಬರ್ತೀವಿ. ಇವರು ಪಂಚ ಹೊಡ್ಕೊಂಡಿರ ಕೇಳ. ಪಂಚ ಹೊಡ್ಕೊಂಡು ಅವ್ರಿಗೆ ಬಂದಂಗೆ ಹುಡ್ಕೊಂಡಾರ ಕಣ. ಏನು ನೀನು ಉಡಿಸ್ತೀಯ ಈಗ? ನಿನಗೆ ನೆಟ್ಟು ಗೊತ್ತಿಲ್ಲ ಅದು ಪ್ಲಾಸ್ಟಿಕ್ ನಿನಗೆ ಅಷ್ಟು ನೀಟಾಗಿ ಉಡ್ಸೀನಿ. ಯಾರು ಬಿಟ್ರೆ ಎಲ್ಲದೂ ಆಗ್ತದೆ ಅಂತೀನಿ ನೀನು. ಸರಿ ಬರ್ರಿ ಫೋನ್ ನೋಡಿ ಸ್ನೇಹಿತರೆ. ಮಂತ್ರಾಲಯದಲ್ಲಿ ಏನು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೊಳಿಕೆ ಹೋಗ್ತೀರ, ಅದು ಕೊಳಿಕೆ ಹೋಗೋಕ್ಕೆ ಮುಂಚೆನೇ ಮಂಚಾಲಮ್ಮ ದೇವಸ್ಥಾನಕ್ಕೆ ಬಂದು ಅಮ್ಮವರ ದರ್ಶನ ಪಡೆದು ಆಮೇಲೆ ಹೋಗಬೇಕು. ಹಾಗಾಗಿ ನಾವೆಲ್ಲ ದರ್ಶನ ಮಾಡಿಬಿಟ್ಟು ಈಗ ಮುಂದೆ ಹೋಗ್ತಾ ಇದ್ದೀವಿ ಅಣ್ಣ. ಸ್ನೇಹಿತರೆ ಇನ್ನು ಒಳಗೆ ಬಂದು ನೋಡ್ತಾ ಇರ್ಬೋದು. ಒಳಗೆ ಬಂದ ಮೇಲೆ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಹಾಗಾಗಿ ತುಂಬ ಚೆನ್ನಾಗೇ ನಮಗೆ ದರ್ಶನ ಆಯಿತು. ತುಂಬಾ ಜನ ಇದ್ದಾರೆ, ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ. ಹಾಗಾಗಿ ಈಗ ಕ್ಲೋಸಿಂಗ್ ಟೈಮು 2 ಗಂಟೆ ಮೇಲೆ ಕ್ಲೋಸ್ ಆಗಿರುತ್ತೆ. ಆಮೇಲೆ 3 ಗಂಟೆಗೆ ಮೇ ಬಿ ತೆಗಿಯೋದು. ಹಾಗಾಗಿ ಇದು 1985 ಪೀಠಾಧಿಪತಿ ಇದ್ದರು. ಪೀಠಾಧಿಪತಿ ಓಕೆ. ಅದಾದಮೇಲೆ ರಾಘವೇಂದ್ರ ಸ್ವಾಮಿ ಶಿಷ್ಯಂದ್ರ ಅವರು. ಓಕೆ, ಇಲ್ಲಿ ಲೈನ್ ಹಾಕಿರೋದು ಶಿಷ್ಯಂದ್ರ ಎಲ್ಲ ಶಿಷ್ಯಂದ್ರ. ಓ, ಒಬ್ಬರಾದ್ಮೇಲೆ ಒಬ್ಬರು ಇಸ್ವಿ ಇದಾವಲ್ಲ. ಈಗೇನೋ ಅವ್ರು ಬರ್ದಿದ್ದಾರಲ್ಲ, ಇಸ್ವಿ ಮೇಲೆ ಇದು ಮಾಡ್ತಾರೆ. ಅಷ್ಟು ವರ್ಷ ಅವರು ಪೀಠ ಇದು ಮಾಡಿಬಿಟ್ಟು ಆಮೇಲೆ ತೀರೋದ್ಮೇಲೆ ಇಲ್ಲಿ ಇದು ಮಾಡಿರೋದ. ಅವರು ಉಪಯೋಗಿಸಿದಂಥ ಮುದ್ರಾ, ಇದು ತುಳಸಿ ಮಣಿ ಇವೆಲ್ಲ ಇರುತ್ತೆ ಇದರ ಒಳಗಡೆ. ಇರುತ್ತೆ ಅಲ್ಲ. ಓಕೆ, ಒಬ್ಬೊಬ್ಬರು ಅವ್ರು ಆದಮೇಲೆ ನಂತರ ಬಂದಂಥ ಪೀಠಾಧಿಪತಿಗಳು ಇದು ಸಮಾಧಿಗಳು ಅಂತ. ಹೌದಾ? ಇದಷ್ಟು ಅಲ್ಲ ಆ ಇಸ್ವಿಗಳಿದೆ ಆರ್ಡ್ರ್ ಪ್ರಕಾರ ಅಷ್ಟು. ಓಕೆ, ಥ್ಯಾಂಕ್ ಯು ಸರ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ಸ್ವಾಮಿಯ ಉತ್ಸವ ಹೋಗ್ತಾ ಇದೆ. ಒಳಗೆ ಎಷ್ಟು ಜನ ಇದ್ದಾರೆ ಅಂತೇಳಿ. ಅದರ ನೈಟ್ ಹೊತ್ತು ಉಳ್ಕೊಂಡ್ರೆ ಹೆಂಗಿದೆ ನೋಡಿ ಜಾಗ. ಒಳಗೆ ಮೇನ್ ಸ್ಕ್ರೀನಲ್ಲಿ ಒಳಗೆ ಏನು ರಥ ಎಳಿತಾ ಇದ್ದಾರೆ ಅದರದ್ದು ಲೈವು ಯಾವಾಗಲೂ ಬರ್ತಾ ಇರುತ್ತೆ. ನೋಡ್ತಾ ಇರ್ಬೋದು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಕ್ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮುಂದೆ ಮಂತ್ರಾಕ್ಷತೆ ಇರ್ಬೋದು ಸ್ನೇಹಿತರೆ. ಇದೇನು ಎಳಿತಾ ಇದ್ದಾರೆ ರಥ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂದರೆ ಅದ್ಭುತವಾಗಿ ಕಾಣ್ತಾ ಇದೆ.
ಆಗಿದೆ. ರಾಘವೇಂದ್ರ ಸ್ವಾಮಿ ಅವರ ರಥವನ್ನು ಎಳಿತಾ ಇರೋದು ಸಂಜೆ ಹೊತ್ತಲ್ಲಿ. ನೋಡಿ ಎಷ್ಟು ಜನ, ನೈಟ್ ಆದರೂ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಇರ್ಬೋದು. ಡೈಲಿ ಎಳಿತಾರಂತೆ ಈ ರಥನ, ಡೈಲಿ ಸಂಜೆ ಇರುತ್ತೆ ಇದು, ನೋಡ್ತಾ ಇರ್ಬೋದು. ಈಗ ಹೋಗ್ತಾ ಇರೋದು ಬೆಳ್ಳಿ ರಥ. ಹೀಗೆ ನೋಡ್ತಾ ಇದ್ದೀರಾ, ಇದು ಚಿನ್ನದ ತೇರು. ಮೂರು ಪ್ರಕಾರದಲ್ಲಿ ನಿಮಗೆ ಈ ತೇರನ್ನ ಪ್ರತಿದಿನ ಎಳಿತಾರೆ. ಒಂದು ಮರದ ತೇರು, ಇನ್ನೊಂದು ಬೆಳ್ಳಿಯ ತೇರು, ಇನ್ನೊಂದು ಚಿನ್ನದ ತೇರು. ಈಗ ನೋಡ್ತಾ ಇರೋದು ನೀವು ಚಿನ್ನದ ತೇರು. ನೋಡಿ ಯಾವ ರೀತಿ ಇದೆ ಅಂತೇಳಿ. ಪ್ರತಿ ದಿನ ಕೂಡ ಇಲ್ಲಿ ಈ ತೇರುಗಳನ್ನು ಎಳೆಯಲಾಗುತ್ತದೆ. ಒಂದು ಮರದ ತೇರು ಫಸ್ಟ್ನೇದು, ಎರಡನೇದು ಬೆಳ್ಳಿ ತೇರು, ಮೂರನೇದು ಚಿನ್ನದ ತೇರಾಗಿರುತ್ತದೆ. ಪ್ರತಿ ದಿನ ಕೂಡ ಈ ಥರನೇ ಕಾರ್ಯಕ್ರಮ ಇರುತ್ತೆ. ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿಯವರು ಒಂದು ಮರದ ತೇರಿದೆ, ಇನ್ನೊಂದು ಬೆಳ್ಳಿ ತೇರಿದೆ, ಇಲ್ಲಿ ಚಿನ್ನದ ತೇರಿದೆ. ಹಾಗಾಗಿ ಮೂರು ಇದ್ದಾವೆ, ಮರದ ತೇರು, ಚಿನ್ನದ ತೇರು ಹಾಗೂ ಬೆಳ್ಳಿ ತೇರು. ನೋಡ್ತಾ ಇರ್ಬೋದು ಮೂರುವೆ. ಜೈ ರಾಘವೇಂದ್ರ. ನೋಡಿ ಇಷ್ಟೊತ್ತಾದರೂ ಜನಸಂಖ್ಯೆ ಯಾವ ರೀತಿ ಇದೆ ಅಂತೇಳಿ ನೋಡ್ತಾ ಇರ್ಬೋದು. ಜನ ಅಂತೂ ತುಂಬಿ ತುಳುಕ್ತಾ ಇದ್ದಾರೆ. ಯಾಕೆ ಅಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಜನ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಇದೆ ಮಾತ್ರ. ಅನ್ನ ಸಂತರ್ಪಣೆ ಅಂದರೆ ದಾಸೋಹದ ಇದಕ್ಕೆ, ಅನ್ನ ದಾಸೋಹ ಭವನಕ್ಕೆ ಎಷ್ಟು ಜನ ಇದ್ದಾರೆ ಅಂತೇಳಿ, ಎಷ್ಟು ಕ್ಯೂ ಇದೆ ಅಂತೇಳಿ ನೋಡ್ತಾ ಇರ್ಬೋದು. ಬಿಸಿಲೇಬೇಳೆ ಬಾತು ಮತ್ತು ಮೊಸರನ್ನ ಇರುತ್ತೆ ಪ್ರಸಾದಕ್ಕೆ. ನೋಡ್ತಾ ಇರ್ಬೋದು ಬಿಸಿಬೇಳೆ ಬಾತು ಹಾಗೂ ಮೊಸರನ್ನ ಇಲ್ಲಿ ಹಾಕೊಡ್ತಾರೆ. ಹಾಗಾಗಿ ನೋಡ್ತಾ ಇರ್ಬೋದು ನೈಟು ಮಾತ್ರ ಮಂತ್ರಾಲಯ ನೋಡೋಕ್ಕೇ ಸೂಪರ್ ಅಂತಲೇ ಹೇಳ್ತೀನಿ. ಆ ಲೈಟಿಂಗ್ಸು ಇದು ನೋಡ್ತಾ ಇದ್ದರೆ ಖುಷಿನೋ ಖುಷಿ. ಮಂತ್ರಾಲಯಕ್ಕೆ ಒಳಗೆ ಬಂದ ಕೂಡಲೇ ಏನೋ ಒಂಥರ ಫೀಲು. ಶ್ರೀ ರಾಘವೇಂದ್ರ ಸ್ವಾಮಿಯವರ ಸನ್ನಿಧಿ ನೋಡ್ತಾ ಇರ್ಬೋದು. ಈ ಹಾಲಿಗೆ ಬಂದ್ವು ಅಂದ್ರೇ ಮುಗೀತು. ಏನೋ ಒಂಥರ ವೈಬು, ಏನೋ ಒಂಥರ ವೈಬ್ಸು. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ನೈಟ್ ಹೊತ್ತು ನಿಜ ಹೇಳ್ತೀನಿ 1 ಗಂಟೆ ಬಂದು ಪ್ರಶಾಂತವಾಗಿ ಕೂತ್ಕೊಳ್ಳಿ. ಚಂದಿಲ್ದಿದ್ದ ಟೈಮಲ್ಲಿ ನಿಜಕ್ಕೂ ಏನೋ ಒಂಥರ ಮನಸ್ಸಿಗೆ ಶಾಂತಿ, ನಿಮ್ಮ ಜೀವನದಲ್ಲಿ ಏನೋ ಒಂದು ಪರಿವರ್ತನೆ ಆಗುತ್ತೆ. ಹಾಗಾಗಿ ನನಗೆ ಭಾಳನೇ ಫೀಲ್ ಆಗಿದೆ ಇದು. ನೋಡಿ ಇದೇ ಮಂತ್ರಾಲಯದ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ನಿಮಗೆ ಬಜೆಟ್ಟು ಎಷ್ಟಾಯ್ತು ಏನು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.